ಓ ಸತಿ ನಮ್ಮ ಡಿ.ಜೆ. ಟಿಲ್ಲು ಇದ್ದಂಥವನು ರಾಧಿಕಾ ಕೈಲಿ ಒಂದು ರಾಡನ್ನು ಹಾಕಿಸ್ಕೊಂಡಿದ್ದ. ಅದಾದ್ಮೇಲೆ ಏನಾಯ್ತು, ಆ ಕತೆ ಅಲ್ಲಿಗೆ ನಿಂತೋಯ್ತಾ ಇಲ್ಲ, ಮುಂದುವರಿದೀತಾ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಮೂವಿನ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ನನಗೆ ಈಗ ಪ್ರೆಸೆಂಟ್ ಆಗಿ ಬರುತ್ತೆ. ಇಲ್ಲಿ ಒಂದು ದೊಡ್ಡ ಇವೆಂಟ್ ನಡೀತಾ ಇದೆ. ಇದು ಟಿಲ್ಲು ಇವೆಂಟ್ ಕಡೆಯಿಂದ ನಡೀತಾ ಇರೋದು. ನನಗೆ ಇದು ಟಿಲ್ಲು ಇವೆಂಟ್ ಕಡೆಯಿಂದ ನಡೀತಾ ಇರೋವಂಥ 3ನೇ ಮದುವೆ. ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇವರೇನೆ ಅವ್ರ ಅಪ್ಪ ಅಮ್ಮ. ನನಗೆ ಆ ಮ್ಯಾರೇಜ್ ಕಾಂಟ್ರಾಕ್ಟನ್ನು ಕೊಟ್ಟಿರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಡಿ.ಜೆ. ಟಿಲ್ಲು ಎಲ್ಲೋದ, ಬೇಗ ಕರ್ಸಲಿಲ್ಲ ಅಂದರೆ ನಿಮ್ಮ ಆಫ್ ಪೇಮೆಂಟನ್ನು ನಾನು ಕಟ್ ಮಾಡಿ ಕೊಡಬೇಕಾಗತ್ತೆ ಅಂತ. ಅಷ್ಟಕ್ಕೂ ಅವ್ನು ಎಲ್ಲಿದ್ದಾನೆ, ಫೋನ್ ಮಾಡಿರಿ ಅಂತ ಹೇಳ್ಬಿಟ್ಟು ಫೋನನ್ನು ಮಾಡಿಸ್ತಾರೆ. ಅದೇ ಟೈಮ್ಗೆ ಮದುವೆ ಹೆಣ್ಣು ಕೂಡ ಬಂದು ಹೇಳ್ತಾಳೆ, ನನಗೆ ಈ ಮದುವೆನೇ ಇಷ್ಟ ಇಲ್ಲ, ಡಿ.ಜೆ. ಟಿಲ್ಲು ಬಂದು ಡಿ.ಜೆನ ಬಾರಿಸ್ತಾನೆ ಅಂತ ನಾನು ಒಪ್ಕೊಂಡಿದ್ದು, ಬಟ್ ಅವನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಎಗರಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಬೇಗ ಯಾರಾದರೂ ಹೇಳಿ ಅಂತ ಕೇಳಿದ್ರೆ ಇಲ್ಲಿ ಇವ್ನು ನೋಡಿದ್ರೆ ಒಂದು ಹುಡುಗಿ ಜೊತೆ ಕುತ್ಕೊಂಡು ಫ್ಲರ್ಟನ್ನು ಮಾಡ್ತಾ ಇರ್ತಾನೆ. ಹಿಂಗಿನ ಫ್ಲರ್ಟನ್ನು ಮಾಡ್ತಾ ಇರಬೇಕಾದ್ರೆ ಅವರ ಫಾದರ್ ಫೋನ್ ಮಾಡಿ ಹೇಳ್ತಾರೆ, ನೀ ಎಲ್ಲ ಕೆಲಸ ನಾನು ಒಬ್ಬನೇ ನೋಡ್ಕೊತಾ ಇದ್ದೀನಿ ಅಲ್ವೇನೋ, ಡಿ.ಜೆ ಕೆಲಸ ನೀನೇ ಅದು ಮಾಡಬೇಕಾಗಿರೋದು, ಬೇಗ ಬಾರೋ ಅಂತ ಹೇಳ್ಬಿಟ್ಟು ಬೈದು ಕರೀತಾರೆ. ಅದೇ ರೀತಿ ಇವನು ಕೂಡ ಬರ್ತಾನೆ. ಹಿಂಗೆ ಬಂದು ಒಂದು ಸಾಂಗನ್ನು ಆಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಕರೆ ಬರುತ್ತೆ. ಆ ಕರೆಯಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ನನ್ನ ಹೆಸರು ಶೇಖ್ ಮೆಹಬೂಬ್ ಅಂತ, ಇದೇ 28ನೇ ತಾರೀಕು ಒಂದು ದೊಡ್ಡ ಇವೆಂಟ್ಗೆ ನೀವು ಡಿ.ಜೆ. ಟಿಲ್ಲುವನ್ನು ಬಾರಿಸ್ಬೇಕು ಅಂತ. ಓಕೆ ಅಂತ ಹೇಳ್ಬಿಟ್ಟು ಇವನು ಕೂಡ ಒಪ್ಕೋತಾನೆ. ಒಪ್ಕೊಂಡಾದ್ಮೇಲೆ 25 lakhs ಚೆಕ್ ಕೂಡ ಬರೆದು ಕೊಟ್ಟು ಕಳಿಸ್ತಾನೆ. ಇವನಿಗಂತೂ ತುಂಬಾ ಖುಷಿ ಆಗ್ಬಿಟ್ಟು ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಕಾಣುವಂಥ ಒಂದು ಮಸಿ ಅಂತ ಹೇಳ್ಬೋದು. ಹಂಗೆ ಬಂದು ಒಂದು ಫೋಟೋವನ್ನು ತೋರಿಸಿದಾಗ ಅವರ ಚಿಕ್ಕಮ್ಮ ಯಾರು ಮಾಡ್ಕೊತಾನೋ ಅವನು ಹಾಳಾಗಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬೈಬಿಡ್ತಾನೆ. ಅವರ ಚಿಕ್ಕಮ್ಮಂದು ಕೂಡ ನೋಡ್ದಲೆ, ನಿಂಗೆ ಯಾಕೆ ನನ್ನ ಬಗ್ಗೆ ಮದುವೆ ಬಗ್ಗೆ ಇಷ್ಟೊಂದು ಕಾಳಜಿ, ನನಗೆ ಅರ್ಥ ಆಗ್ತಿಲ್ಲ, ನನ್ನ ಹೊಟ್ಟೆ ಮೇಲೆ ಹೊಡಿಬಿಡ ಪ್ಲೀಸ್, ಸ್ವಲ್ಪ ದಿನ ಗಂಡಸನ್ನ ಬದುಕೋಗ್ಬಿಡು, ಲವ್ ಮಾಡಿ ಮದುವೆ ಆಗು ಅಂತ ಹೇಳಿದ್ರು ಕೂಡ ಒಪ್ಕೊಳ್ಳೋದೇ ಇಲ್ಲ. ತುಂಬಾ ಬೈತಾನೆ. ಅವರ ಫಾದರ್ ಕೂಡ ಹೇಳ್ತಾರೆ, ಬಟ್ ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ನೀನು ಬಾ ಮುಚ್ಕೊಂಡು ಕುತ್ಕೋ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನಿಗೆ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಒಂದು ಪಾರ್ಟಿಗೆ ಬರ್ತಾನೆ. ಹಿಂಗೆ ಪಾರ್ಟಿಗೆ ಬಂದಂಥವನು ಶೂಗಳನ್ನೆಲ್ಲ ಬಿಚ್ಬಿಟ್ಟು ಕೂತ್ಕೊಂಡು ಮಾರ್ಕಸ್ ಎಂಬ ಇನ್ನೊಬ್ಬ ಫ್ರೆಂಡ್ ಜೊತೆ ಡಿಸ್ಕಸನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಬಂದ್ಬಿಟ್ಟು ಅವನ ಶೂ ಮೇಲೆ ವಾಮಿಂಟನ್ನು ಮಾಡಿಬಿಡ್ತಾಳೆ. ವಾಮಿಂಟನ್ನು ಮಾಡಿದ್ಮೇಲೆ ಕತ್ತೆತ್ತು ನೋಡಿದ್ರೆ ನಮ್ಮ ಅನುಪಮ. ಅದನ್ನ ಅವಳನ್ನ ನೋಡಿದ ತಕ್ಷಣ ಇವನು ಫುಲ್ ಆಫ್ ಕಳೆದೋಗ್ಬಿಡ್ತಾನೆ. ಶುರುವನ್ನ ಮಾಡ್ತಾನೆ. ಅದಾದ್ಮೇಲೆ ಅವಳು ಕೂಡ ಓಪನ್ ಆಗಿ ಫ್ಲರ್ಟನ್ನು ಮಾಡ್ತಾ ಇದ್ದೀನಿ, ನಿಮಗೆ ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ಮೊದಲಿಗೆ ಬೈತಾಳೆ. ಬಟ್ ಅದಾದ್ಮೇಲೆ ಅವನ ಮೇಲೆ ಮತ್ತೆ ವಾಮಿಂಟನ್ನು ಮಾಡಿದಾಗ ಅವಳಿಗೆ ಒಂದೊಂದು ಸಾಫ್ಟ್ ಕಾರ್ನರ್ ಅನ್ನೋದು ಉಟ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಇಬ್ರು ಹಿಂಗೇನೆ ಕುಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಹಿಂಗೆ ಮುಂದೆ ಬರ್ತಾರೆ. ಅನ್ನಂಗೆ ಇವನು ಶರ್ಟ್ ಕೂಡ ಚೇಂಜನ್ನು ಮಾಡಿದಾನೆ, ಯಾಕಂತಂದ್ರೆ ಅವಳು ವಾಮಿಂಟನ್ನು ಮಾಡಿದ್ಲು ಅಲ್ವಾ, ಹಂಗಾಗಿನೇ. ಅದಾದ್ಮೇಲೆ ಹಿಂಗೇನೆ ಇಬ್ರು ಸಹ ಹಿಂಗೇನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಒಂದು ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾರೆ. ಹಿಂಗೇನೆ ಬಾಂಡ್ ಕ್ರಿಯೇಟ್ ಆಗುತ್ತೆ. ಇನ್ನೇನಿದೆ, ನಮ್ಮ ಟಿಲ್ಲುಗೆ ಇದೇನು ಹೊಸ್ತೇನಲ್ಲ, ಕರ್ಕೊಂಡೋಗಿ ಕಾರಲ್ಲಿ ಕುತ್ಕೊಂತಾನೆ. ಹಿಂಗೇನೆ ಅವಳು ಕೂಡ ಅವನ ತೊಡೆ ಮೇಲೆ ಕುತ್ಕೊಂಡಿರ್ತಾಳೆ. ಅದಾದ್ಮೇಲೆ ಇವನು ಕೂಡ ಕೇಳೋಕೆ ಶುರುವನ್ನ ಮಾಡ್ತಾನೆ, ನಿಮಗೆ ಮೈ ಮೇಲೆ ಎಷ್ಟು ಮಚ್ಚ ಇದೆ ಅಂತ. 16 ಅಂತ ಹೇಳ್ತಾಳೆ. ಓ ಸ್ವೀಟ್ 16 ಅಂತ ಹೇಳಿ ಹಿಂಗೇನೆ ಅವಳನ್ನ ಟೆಂಪ್ಟನ್ನು ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಇಬ್ರು ಕೂಡ ಇಂಟಿಮೇಟ್ ಆಗೋದಕ್ಕೆ ಶುರುವನ್ನ ಮಾಡ್ಕೊತಾರೆ. ಅಫ್ಕೋರ್ಸ್ ಈಗ ಇಂಟಿಮೇಟ್ ಆಗೋವಂಥ ಪರಿಸ್ಥಿತಿ ಇಲ್ಲಿ ಬಂದಿರಲಿಲ್ಲ, ಹಂಗೂ ಕೂಡ ಇಂಟಿಮೇಟ್ ಆಗ್ತಾರೆ, ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಅದಾದಮೇಲೆ ನಮ್ಮ ಡಿ.ಜೆ. ಟಿಲ್ಲು ಬೆಳಿಗ್ಗೆ ಎದ್ದು ನೋಡ್ತಾನೆ, ಬಟ್ ಅವಳು ಇರೋದಿಲ್ಲ. ಒಂದು ಪೇಪರನ್ನು ಅಂದರೆ ಒಂದು ಲೆಟರನ್ನು ಬರೆದ್ಬಿಟ್ಟು ಹೋಗಿರ್ತಾಳೆ. ಆದರೆ ಇವನಿಗೆ ಮಾತ್ರ ಅವಳದೇ ಚಿಂತೆ. 1 ವಾರ ಆಗುತ್ತೆ, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಹಿಂಗೆ ಡಿಸ್ಕಸನ್ನು ಮಾಡ್ತಾನೆ, ಅವಳು ಎಲ್ಲೋದ್ಲು ಅಂತ. ಹಿಂಗೆ 2 ವಾರ ಆಗುತ್ತೆ. ಅವಳು ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಥರ ಎಲ್ಲ ಹುಡ್ಕೋಕ್ಕೆ ಶುರುವನ್ನ ಮಾಡ್ತಾರೆ. ಬಟ್ ಅದಾಗಿ 1 ತಿಂಗಳಾದಮೇಲೆ ಇವ್ರ ಅಪ್ಪನಿಗೆ ಪೈಲ್ಸ್ ಆಪ್ರೇಷನನ್ನು ಮಾಡೋದಕ್ಕೆ ಕರ್ಕೊಂಡು ಬಂದಿರ್ತಾರೆ, ಅದು ಅಮರ್ ಹಾಸ್ಪಿಟ್ಲಿಗೆ. ಹಿಂಗೇನೆ ಅದು ಅವ್ರು ಸಿಕ್ಕಾಪಟ್ಟೆ ಡಾಕ್ಟ್ರು ಕೂಡ ಎಕ್ಸ್ಪ್ಲೇನನ್ನು ಮಾಡ್ತಾರೆ. ನನಗೆ ಇವನಿಗೆ ಯಾಕೆ ಪೈಲ್ಸ್ ಬಂತಪ್ಪ ಅಂತಂದರೆ ಮೈದಾ ಹಿಟ್ಟನ್ನು ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿರ್ತಾನೆ, ಅದು ಬೇಕ್ರಿಗೆ ಹೋಗಿ ಹೋಗಿ. ಹಂಗಾಗಿನೇ ಟಿಲ್ಲು ಕೂಡ ಈಗ ಬೈತಾ ಇರೋದು, ನೀನು ಬುದ್ಧಿ ಇಲ್ವಾ ನಿನಗೆ, ಹೋಗ್ಬಿಟ್ಟು ಇಲ್ಲಿಗೆ ಹೋಗ್ತೀರಾ ಅಂತ ಹೇಳ್ತಾರೆ. ಬಟ್ ಅವ್ರ ಅಮ್ಮ ಇದ್ದಂಥವ್ರು ಬೇಡ ಅಂತಾರೆ. ಅದಾದಮೇಲೆ ಇದಕ್ಕಿದಾಗಿ ಅವ್ರ ಫಾದರ್ ಇದ್ದಂಥವ್ರು, ನೀವು ಕೊಡ್ಕೊಳ್ಳಿ ಸರ್, ನನ್ನ ಮಗನಿಗೆ ಇದೇನು ಎಲ್ಲ ಹೊಸ್ತೇನಲ್ಲ, ಅವನಿಗೆ ತುಂಬಾ ಹಳೇದು ಅಂತ ಹೇಳ್ತಾನೆ. ಅದಾದಮೇಲೆ ಎಲ್ಲರೂ ಕೂಡ ಅವರದ್ದೇ ಆದ ಒಂದು ಅಜೆಂಡಾವನ್ನು ನಡೆಸ್ಕೊತಾರೆ. ಸುಮ್ಮನೆ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರಿಗೆ ಹೇಳ್ತಾನೆ ಇರ್ತಾರೆ. ಅದಾದಮೇಲೆ ನಮ್ಮ ಲಿಲಿ ಇದ್ದಂಥವಳು ಟಿಲ್ಲುನ ಕರ್ಕೊಂಡು ಬಂದು, ನಾನು ಬೇಕಾದರೆ ಅಬೋರ್ಷನನ್ನು ಮಾಡಿಸ್ತೀನಿ ಅಂತ. ಅದಕ್ಕೆ ಟಿಲ್ಲು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಇದು ತಪ್ಪು, ನಾವೇನು ಮದುವೆ ಆದಮೇಲೆ ಇನ್ನೇನು ಮಾಡ್ತೀವಿ, ನಾವು ಮದುವೆ ಮುಂಚೆನೇ ಮಾಡಿದ್ದೀವಿ ಅಷ್ಟೇ, ಅಬೋರ್ಷನ್ ಎಲ್ಲ ಮಾಡಿಸೋದು ಬೇಡ, ಅಷ್ಟಕ್ಕೂ ಏನು ಆಗಿಲ್ಲ ಅಲ್ವಾ. ಅದಾದಮೇಲೆ ನಮ್ಮ ಲಿಲಿ ಇದ್ದಂಥವಳು ಲಿಲಿ ಅಂದರೆ ಟಿಲ್ಲುನ ಫಾದರ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನಮ್ಮ ಟಿಲ್ಲು ಏನನ್ನು ಕೂಡ ಮಾಡೋದಿಲ್ಲ. ಅದಾದಮೇಲೆ ನಮ್ಮ ಟಿಲ್ಲು ಇದ್ದಂಥ